ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. 2 ದಿನಗಳಲ್ಲಿ ಎರಡೆರಡು ಬಾರಿ ಪ್ರಜ್ವಲ್ ರೇವಣ್ಣಗೆ ಶಾಕ್ ಉಂಟಾಗ್ತಾ ಇದೆ. ಮೊನ್ನೆ ದೇವೇಗೌಡರು ನೆನೆ ವಿದೇಶಾಂಗ ಇಲಾಖೆಯಿಂದ ಆಘಾತ ಉಂಟಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣಗೆ 2 ದಿನಗಳಲ್ಲಿ ಎರಡೆರಡು ಆಘಾತಗಳು. ಮೊನ್ನೆ ದೇವೇಗೌಡರು ಪತ್ರವನ್ನ ಬರೆದಿದ್ರು, ಎಲ್ಲಿದ್ರು ಬಂದ್ಬಿಡಪ್ಪ ಅಂತ ಹೇಳಿ, ಕುಟುಂಬದಿಂದ ನಿನ್ನನ್ನು ಹೊರಗಿಡಬೇಕಾಗುತ್ತೆ, ನೀನು ಇದಕ್ಕೆ ಪ್ರತಿಕ್ರಿಯೆ ಕೊಡಲಿಲ್ಲ ಅಂತ ಹೇಳಿದ್ರೆ ಅಂತ ಹೇಳಿ ಪೆನ್ ಡ್ರೈವ್ ಪ್ರಜ್ವಲ್ಗೆ ಶಾಕ್ ಕೊಟ್ಟಿದೆ ವಿದೇಶಾಂಗ ಇಲಾಖೆ. ಇವಾಗ ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಈಗ ಮತ್ತೊಂದು ಟೆನ್ಷನ್ ಎದುರಾಗ್ತಾ ಇದೆ. ಈ ನೋಟಿಸ್ ಇಂದಾಗಿ ಪ್ರಜ್ವಲ್ಗೆ ಟೆನ್ಷನ್, ಒಂದ್ ಕಡೆ ಟೆನ್ಷನ್. ಪೆನ್ ಡ್ರೈವ್ ಪ್ರಜ್ವಲ್ಗೆ ಶಾಕ್ ಕೊಟ್ಟಿದೆ ವಿದೇಶಾಂಗ ಇಲಾಖೆ. ಅತ್ಯಾಚಾರಿ ಆರೋಪಿ ಪ್ರಜ್ವಲ್ ರೇವಣ್ಣಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ನಿನ್ನೆ ಕೂಡ ಇದೇ ರೀತಿಯಾಗಿ 2 ದಿನಗಳಲ್ಲಿ ಎರಡೆರಡು ಬಾರಿ ಪ್ರಜ್ವಲ್ ರೇವಣ್ಣಗೆ ಶಾಕ್ ಆಗಿದೆ. ಈಗ ಆಲ್ರೆಡಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅಂತ ಎಲ್ಲಾ ರೀತಿಯ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಇವಾಗ ಅತ್ಯಾಚಾರ ಆರೋಪಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣಗೆ ಶೋಕಾಸ್ ನೋಟಿಸ್ ಕೂಡ ಜಾರಿ ಆಗ್ತಾ ಇದೆ. ಪೆನ್ ಡ್ರೈವ್ ಪ್ರಜ್ವಲ್ಗೆ ಶಾಕ್ ಕೊಟ್ಟಿದ್ದಾರೆ ವಿದೇಶಾಂಗ ಇಲಾಖೆ. ತ್ವರಿತವಾಗಿ ಉತ್ತರ ನೀಡುವಂತೆ ಪ್ರಜ್ವಲ್ಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದತಿಗೆ ಎಸ್ಐಟಿ ಪತ್ರದ ಬೆನ್ನಲ್ಲೇ ಈ ನೋಟಿಸ್ ಜಾರಿ ಆಗ್ತಾ ಇದೆ. ಈಗಲಾದ್ರೂ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ತಾರಾ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಪ್ರಜ್ವಲ್ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ಗೆ ಪತ್ರವನ್ನ ಕೂಡ ಬರೆದಿದೆ ರಾಜ್ಯ ಸರ್ಕಾರ. ಪಾಸ್ಪೋರ್ಟ್ ರದ್ದತಿಗೆ ಪತ್ರವನ್ನ ಬರೆದಿದ್ದಂತಹ ಸರ್ಕಾರ ಎಸ್ಐಟಿ ಪತ್ರ ಬರೆದಿದ್ದ ಬೆನ್ನಲ್ಲೇ ವಿದೇಶಾಂಗ ಇಲಾಖೆಯಿಂದ ನೋಟಿಸ್ ಜಾರಿಯಾಗಿದೆ. ಒಂದೊಂದೇ ಪ್ರಕ್ರಿಯೆ ಮುಂದೆ ಆಗ್ತಾ ಇದೆ. ಸೊ ಇದಕ್ಕಾದ್ರೂ ಅವರು ರೆಸ್ಪಾಂಡ್ ಮಾಡ್ತಾರಾ ಪ್ರಜ್ವಲ್ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇರುವಂತದ್ದು. ಪಾಸ್ಪೋರ್ಟ್ ರದ್ದತಿಗೂ ಕೂಡ ಈಗಾಗಲೇ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ರಾಜ್ಯ ಸರ್ಕಾರದಿಂದ ಈ ಕ್ರಮಕ್ಕೆ ಮುಂದಾಗ್ತದೆ. ಕೇಂದ್ರ ಸರ್ಕಾರಕ್ಕೂ ಕೂಡ ಪತ್ರವನ್ನು ಬರೆದಿದೆ ಪಾಸ್ಪೋರ್ಟ್ ರದ್ದಾಗಬೇಕು ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಶೋಕಾಸ್ ನೋಟಿಸ್ ಕೂಡ ಜಾರಿಯಾಗಿದೆ. ಇದಕ್ಕೆ ರೆಸ್ಪಾಂಡ್ ಮಾಡಬೇಕು ಪ್ರಜ್ವಲ್ ರೇವಣ್ಣ. ಬಟ್ ರೆಸ್ಪಾಂಡ್ ಮಾಡ್ತಾರಾ ಈಗಲಾದ್ರೂ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇರುವಂತದ್ದು. ಪ್ರಜ್ವಲ್ ಕೇಸ್ ಬಗ್ಗೆ ಕೇಂದ್ರ ವಿದೇಶಾಂಗ ಸಚಿವರ ಮಾತು. ಕೇಂದ್ರ ವಿದೇಶಾಂಗ ಸಚಿವ ಜೈಶಂಕರ್ ಫಸ್ಟ್ ರಿಯಾಕ್ಷನ್ ಪಾಸ್ಪೋರ್ಟ್ ಕಾನೂನು ಇದೆ. ಕೇಂದ್ರ ಸಚಿವ ಜೈಶಂಕರ್ ಕೇಂದ್ರ ವಿದೇಶಾಂಗ ಇಲಾಖೆಗೆ ಒಂದು ಪದ್ಧತಿ ಇದೆ. ಪಾಸ್ಪೋರ್ಟ್ ರದ್ದತಿಗೆ ಕೋರ್ಟ್ ನಿರ್ದೇಶನ ಮಾಡಬೇಕು. ಕೋರ್ಟ್ ನಿರ್ದೇಶನ ಮತ್ತು ಪೊಲೀಸ್ ಮನವಿ ಮಾಡಬೇಕು. ಪಾಸ್ಪೋರ್ಟ್ ರದ್ದತಿಗೆ ಮೇ 21ರಂದು ಮನವಿ ಬಂದಿದೆ. ಆ ಕೂಡಲೇ ನಾವು ಕಾರ್ಯಾಚರಣೆಯನ್ನ ಶುರು ಮಾಡಿದ್ದೇವೆ. ಕರ್ನಾಟಕ ಸರ್ಕಾರದಿಂದ ಮನವಿ ಬಂದ ಕೂಡಲೇ ನಾವು ಆ ಕಾರ್ಯ ಪ್ರವೃತ್ತರಾಗಿದ್ದೇವೆ. ಕೇಂದ್ರ ವಿದೇಶಾಂಗ ಸಚಿವ ಜೈಶಂಕರ್ ಫಸ್ಟ್ ರಿಯಾಕ್ಷನ್ ಇದಾಗಿದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. First of all, to impound a passport is governed by an act called the Passport Act. We need a judicial a court or a police request to do so. MEA got this request from Karnataka only on the 21st of May. On the 21st of May. I mean, people were saying a lot of things to the press. But we can only act when there is, because I don't know about how other governments, state governments or otherwise function. We at least in MEA function as per the law. The law says you can revoke a passport if there is a judicial either a court or a police request comes. So we got that request on 21st of May. We immediately acted on it. On 23rd of May, he was given, we have to follow a certain procedure, and the procedure is initiated. They did not take the first step, and they knew, we all know. I mean, this is not a secret, okay? I mean, he is not the first case where impounding a passport is taking place. Yeah. So we got the request from Karnataka government on the 20th. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.